ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ಎಸ್, ಯಾರೆಲ್ಲ ಮಾಸ್ಟರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಜೊತೆಗೆ ಯಾರೆಲ್ಲ ಈಗ ಮಾಸ್ಟರ್ಸ್ನ ಮಾಡ್ಕೊಳ್ತಾ ಇದ್ರ, ಸೊ ಅಂಥವ್ರಿಗೆ ಇದೊಂದು ಒಳ್ಳೆ ನ್ಯೂಸ್ ಅಂತಲೇ ಹೇಳ್ಬಹುದು. ಬಿಕಾಸ್ ಕೆಸೆಟ್ ಎಕ್ಸಾಮ್ಗೆ ಕಾಲ್ಫರ್ ಆಗಿದೆ. ಸೊ ತುಂಬ ಜನ ಆಸ್ಪಿರೆಂಟ್ಸ್ಗಳು ತುಂಬ ಸಲ ಟ್ರೈ ಮಾಡಿರ್ತೀರ ಕೂಡ ಕೆಸೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ ಬರೆದು 1-2 ಮಾರ್ಕ್ಸ್ಗಳಲ್ಲಿ ಅಥವಾ ಕಟ್ ಆಫ್ ಏನು ಮಾರ್ಕ್ಸ್ ನಿಲ್ಸಿರ್ತಾರೆ, ಸೊ ಅದಕ್ಕಿಂತ 2 ಮಾರ್ಕ್ಸ್ ಕಡಿಮೆನೋ ಅಥವಾ 4 ಮಾರ್ಕ್ಸ್ ಕಡಿಮೆನೋ ಮಾಡಿಕೊಂಡು ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗದೆ ಸಫರ್ ಮಾಡಿರೋರು ತುಂಬ ಜನ ಸ್ಟೂಡೆಂಟ್ಸ್ಗಳು ಅಥವಾ ಆಸ್ಪಿರೆಂಟ್ಸ್ಗಳು ಇರ್ತೀರಾ. ಸೊ ಅಂಥವ್ರಿಗೆ ಇನ್ನೂ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಇದನ್ನ. ಬಿಕಾಸ್ ಈ ಸಲ 2026 ಕೆಸೆಟ್ ಎಕ್ಸಾಮ್ಗೆ ನೋಟಿಫಿಕೇಶನ್ ಆಗಿದೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆನ್ಲೈನಲ್ಲಿ ಅರ್ಜಿಗಳು ಕೂಡ ಓಪನ್ ಆಗಿದೆ. ಸೊ ಎಸ್ ಆನ್ಲೈನ್ ಮೂಲಕ ಅರ್ಜಿ ಹಾಕ್ಲಿಕ್ಕೆ 10/8/2026 ಆಗಸ್ಟ್ 10ನೇ ತಾರೀಕಿಂದನೇ ಶುರು ಆಗಿದೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಬಂದು 5/9/2026 ಅಂದ್ರೆ ಸೆಪ್ಟೆಂಬರ್ 5ನೇ ತಾರೀಕುವರೆಗೂ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಎಕ್ಸಾಮ್ ಡೇಟ್ ಬಂದು 11/10/2026 ಅಂದ್ರೆ ಅಕ್ಟೋಬರ್ ಮಂತ್ 11th ನಿಮಗೆ ಈ ಒಂದು ಕೆಸೆಟ್ ಎಕ್ಸಾಮ್ನ ಡೇಟ್ ಫಿಕ್ಸ್ ಆಗಿದೆ. ಸೊ ಅದನ್ನು ಕೂಡ ಮುಂಚೆನೆ ಕೊಟ್ಬಿಟ್ಟಿದ್ದಾರೆ. ಇನ್ನು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇರುವಂತಹ ಡೇಟು 1/10/2026 ಅಂದ್ರೆ ಅಕ್ಟೋಬರ್ 1ನೇ ತಾರೀಕಿಂದ ನಿಮಗೆ ನಿಮ್ಮ ಒಂದು ಕೆಸೆಟ್ ಎಕ್ಸಾಮ್ನ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಒಂದು ಲಿಂಕ್ ಅನ್ನ ಬಿಡ್ತೀವಿ ಅಂತ ಕೂಡ ಇಲ್ಲೇ ಹೇಳಿದ್ದಾರೆ. ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 10/8/2026 ಅಂದ್ರೆ ಆಲ್ರೆಡಿ 10ನೇ ತಾರೀಕು, ಇದೇ ತಿಂಗಳ 10ನೇ ತಾರೀಕಿಂದನೇ ಅಪ್ಲಿಕೇಶನ್ ಓಪನ್ ಆಗಿದೆ ಅರ್ಜಿ ಹಾಕ್ಲಿಕ್ಕೆ. ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಬಂದು ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ 5ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ನಿಮ್ಮ ಒಂದು ಫೀಸನ್ನು ಪೇ ಮಾಡಲಿಕ್ಕೆ ಅಂದರೆ ಆ ಒಂದು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಲಿಕ್ಕೆ ಇರುವಂತಹ ಲಾಸ್ಟ್ ಡೇಟು ಸೆಪ್ಟೆಂಬರ್ 6ನೇ ತಾರೀಕು ಆಗಿರುತ್ತೆ. ಇನ್ನು ಹಾಲ್ ಟಿಕೆಟ್ ಬಿಡುಗಡೆ ದಿನಾಂಕ ಅಂದರೆ ನಿಮ್ಮ ಒಂದು ಕೆಸೆಟ್ ಎಕ್ಸಾಮ್ನ ಹಾಲ್ ಟಿಕೆಟ್ ಯಾವಾಗ ಬಿಡ್ತೀವಿ ಅಂತ ಇಲ್ಲೇ ಕೂಡ ಕೊಟ್ಟಿದ್ದಾರೆ. ಅಕ್ಟೋಬರ್ 1ನೇ ತಾರೀಕಿಂದ ಹಾಲ್ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪರೀಕ್ಷೆಯ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ. 11/10 ಅಂದರೆ ಅಕ್ಟೋಬರ್ ತಿಂಗಳಲ್ಲೇನೆ 11ನೇ ತಾರೀಕು ನಿಮಗೆ ಒಂದು ಕೆಸೆಟ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳು ಕೆಸೆಟ್ 2026ಕ್ಕೆ ಆನ್ಲೈನ್ ಮೂಲಕ ಅಭ್ಯರ್ಥಿಗಳು ಕೆಸೆಟ್ 2026ಕ್ಕೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು. ಯಾವುದೇ ಇತರ ನಮೂನೆಯಲ್ಲಿ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ. ಕೆಇಎ ವೆಬ್ಸೈಟ್ ಅನ್ನು ಪ್ರವೇಶಿಸುವ ಮೂಲಕ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಬೇರೆ ಯಾವುದೇ ನಮೂನೆಯ ಮೂಲಕ ನಾವು ಅರ್ಜಿಯನ್ನು ಸ್ವೀಕರಿಸೋದಿಲ್ಲ. ನೀವು ಕೆಇಎ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಏನು ಮಾಡಬೇಕು, ಅಪ್ಲಿಕೇಶನ್ಗಳನ್ನ ಹಾಕಬೇಕು ಕೆಸೆಟ್ ಎಕ್ಸಾಮ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಫೀಸ್ ಸ್ಟ್ರಕ್ಚರ್ನ ಕೂಡ ಕೊಟ್ಟಿದ್ದಾರೆ. ಪರೀಕ್ಷಾ ಶುಲ್ಕ ಮತ್ತು ಪಾವತಿಸುವ ವಿಧಾನ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯ ವರ್ಗ, ಪ್ರವರ್ಗ, 2A, 2B, 3A, 3B ಹಾಗೂ ಇತರೆ ರಾಜ್ಯಗಳ ಅಭ್ಯರ್ಥಿಗಳಿಗೆ 750 ರೂಪಾಯಿ ಎಕ್ಸಾಮ್ ಫೀಸ್ ಇರುತ್ತೆ ನಿಮಗೆ, ಅಂದರೆ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಪ್ರವರ್ಗ 1 SCA, SCA, SCB, SCC, ST, PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಪರೀಕ್ಷಾ ಶುಲ್ಕ ಇರುತ್ತೆ. ಸೊ ಇದನ್ನು ಕೂಡ ನೀವು ಕೆಇಎ ವೆಬ್ಸೈಟ್ನಲ್ಲಿ ಏನು ಅಪ್ಲಿಕೇಶನ್ ಹಾಕ್ತೀರ, ಸೊ ಅಲ್ಲೇ ಆನ್ಲೈನ್ ಪೇಮೆಂಟ್ಗೆ ಆಪ್ಷನ್ ಇರುತ್ತೆ. ಸೊ ನೀವು ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತೆ. ಪರೀಕ್ಷೆಯ ವಿಧಾನವನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ದಿನಾಂಕ ಅಂದರೆ 11/10/2026 ಅಕ್ಟೋಬರ್ 11ನೇ ತಾರೀಕು ನಿಮಗೆ ಎಕ್ಸಾಮ್ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. 2 ಪತ್ರಿಕೆಗಳಿರುತ್ತೆ ಟೋಟಲು. ಪತ್ರಿಕೆ 1, ಪತ್ರಿಕೆ 2. ಪತ್ರಿಕೆ 1ರಲ್ಲಿ 100 ಅಂಕಗಳಿರುತ್ತೆ. 50 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಅವಧಿ 3 ಗಂಟೆಗಳಿರುತ್ತೆ. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು 50 ಪ್ರಶ್ನೆಗಳು ಅಂದರೆ ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸ್ ಅಂದರೆ 100 ಅಂಕಗಳಿರುತ್ತೆ. 50 ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆಗೆ 2 ಅಂಕ ಅಂದಂಗೆ 50 ಪ್ರಶ್ನೆಗೆ 100 ಅಂಕ ಆಗಿರುತ್ತೆ. ಸೊ 3 ಅವರ್ ಟೈಮ್ ಕೊಟ್ಟಿರ್ತಾರೆ. 10 to 1 o'clock ವರೆಗೂ 2 ಪೇಪರ್ ನಿಮಗೆ ಅಟ್ ಎ ಟೈಮ್ ಬೆಳಗ್ಗೆನೇ ಕೊಡ್ತಾರೆ. ಸೊ ನೀವು ಯಾವುದನ್ನ ಹೆಂಗಾದರೂ ಬರಿಬೋದು. ಪೇಪರ್ 1 ಫಸ್ಟ್ ಬರೆದು ಪೇಪರ್ 2 ಆಮೇಲಾದರೂ ಬರಿಬೋದು, ಅಥವಾ ಪೇಪರ್ 2ನ ಫಸ್ಟ್ ಬರೆದು ಪೇಪರ್ 1ನ ಆಮೇಲಾದರೂ ಬರಿಬೋದು, ನಿಮ್ಮ ಇಷ್ಟ. ಬಟ್ 2 ಪೇಪರ್ಗಳನ್ನ ಅಟ್ ಎ ಟೈಮ್ ಕೊಡ್ತಾರೆ. ಸೊ ನಾನು ಲಾಸ್ಟ್ ಟೈಮ್ ಎಕ್ಸಾಮ್ ಬರೆದಾಗ ಕೂಡ ನಮಗೆ ಪೇಪರ್ 2, ಪೇಪರ್ 1 ಎರಡೂ ಕೂಡ ಒಂದೇ ಸಲ 10 ಗಂಟೆಗೇನೆ ಕೊಟ್ಟಿದ್ರು. 1 ಗಂಟೆ ಒಳಗಡೆ ಎರಡನ್ನೂ ಬರೆದು ಮುಗಿಸಿ ಅಂತ. ಸೊ ತುಂಬ ಜನ ಆಸ್ಪಿರೆಂಟ್ಸ್ಗಳು ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಪೇಪರ್ 1, ಪೇಪರ್ 2 ಅದು ಸ್ವಲ್ಪ
ಅಂದರೆ ಗಾಬರಿಲೂ ಕೂಡ ಇರ್ತಾರೆ ತುಂಬ ಜನ ಆಸ್ಪಿರೆಂಟ್ಸ್ಗಳು. ಸೊ ಅವ್ರುಗಳು ಕನ್ಫ್ಯೂಸ್ ಮಾಡಿಕೊಂಡು OMRನ ಪೇಪರ್ 1ಗೆ ಬರೆಯೋದು, 2ಕ್ಕೆ ಫಿಲ್ ಮಾಡೋದು, 2ಕ್ಕೆ ಫಿಲ್ ಮಾಡಬೇಕಾಗಿರೋದನ್ನ OMR 1ಕ್ಕೆ ಫಿಲ್ ಮಾಡೋದು. ಸೊ ಆ ಥರ ತುಂಬ ಜನ ಆ ಥರ ಮಾಡ್ತಾರೆ. ಸೊ ಕೇರ್ಫುಲ್ಲಾಗಿ ಓದ್ಕೊಳ್ಳಿ, ಕೇರ್ಫುಲ್ಲಾಗಿ ಎಂಟ್ರಿ ಮಾಡ್ಬೇಕಾರೆ ಆ ಥರ ಎಂಟ್ರಿ ಮಾಡಿ. ಇನ್ನು ಪೇಪರ್ 2 ಪತ್ರಿಕೆ 2 200 ಮಾರ್ಕ್ಸ್ಗೆ ಇರುತ್ತೆ. 100 ಪ್ರಶ್ನೆಗಳಂದರೆ 100 ಪ್ರಶ್ನೆಗಳಿರುತ್ತೆ. ಈಚ್ ಕ್ವೆಶ್ಚನ್ ಕ್ಯಾರಿ 2 ಮಾರ್ಕ್ಸ್. 1 ಪ್ರಶ್ನೆ ಇರುತ್ತೆ, 1 ಪ್ರಶ್ನೆಗೆ 2 ಮಾರ್ಕ್ಸ್, ಹಂಗೆ 200 ಮಾರ್ಕ್ಸ್. ಇದು ಸಬ್ಜೆಕ್ಟ್, ನೀವು ಯಾವ ಸಬ್ಜೆಕ್ಟ್ನ ನೀವು ಯಾವ ಸಬ್ಜೆಕ್ಟ್ ಮೇಲೆ KCET ಎಕ್ಸಾಮ್ನ ಬರೀತಾ ಇರ್ತೀರೋ ಸೊ ಆ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಆ ಒಂದು ಸಬ್ಜೆಕ್ಟ್ನ ಮೇಲೆ ನಿಮ್ಮ ವಿಷಯ ಜ್ಞಾನ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು 100 ಪ್ರಶ್ನೆಗಳಿರುತ್ತೆ. ಸೊ 100 ಪ್ರಶ್ನೆಗಳಿಗೂ ನೀವು ಉತ್ತರಿಸಬೇಕಾಗತ್ತೆ. ನಿಮ್ಮ ಕೇಪಬಿಲಿಟಿ, ನೀವು ಹೆಂಗೆ ಉತ್ತರಿಸ್ತೀರಾ, ಹೆಂಗೆ ಒಂದು ಪ್ರಶ್ನೆಗಳನ್ನ ಬರೀತೀರಾ ಅನ್ನೋದು ನಿಮ್ಮ ಕೇಪಬಿಲಿಟಿ. 200 ಮಾರ್ಕ್ಸಿಗೆ ಎಷ್ಟು ತೊಗೊಳ್ತೀರಾ ಅದು ನಿಮ್ಮ ಕೇಪಬಿಲಿಟಿ. ಟೋಟಲ್ಲು 300 ಮಾರ್ಕ್ಸ್ ಇರುತ್ತೆ. ಟೋಟಲ್ 300 ಮಾರ್ಕ್ಸ್ ಇರುತ್ತೆ. 150 ಪ್ರಶ್ನೆಗಳಿರುತ್ತೆ. ಈ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್ ಆಗಿರುತ್ತೆ. ಪೇಪರ್ 1ನಲ್ಲಿ 50 ಪ್ರಶ್ನೆ ಇರುತ್ತೆ 100 ಅಂಕಕ್ಕೆ, ಒಂದೊಂದು ಪ್ರಶ್ನೆಗೆ 2 ಅಂಕ. ಪೇಪರ್ 2ನಲ್ಲಿ 200 ಅಂಕಕ್ಕೆ 100 ಪ್ರಶ್ನೆ ಇರುತ್ತೆ, ಒಂದೊಂದು ಪ್ರಶ್ನೆಗೆ 2 ಅಂಕ ಇರುತ್ತೆ. ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನ ನಾವು ಕೇಳಿರ್ತೀವಿ. ಇನ್ನು ಪೇಪರ್ 2 ಅಥವಾ ವಿಷಯ ಪತ್ರಿಕೆ 2ರಲ್ಲಿ ಏನೇನೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನಾವು ಕೇಳಿರ್ತೀವಿ ಅಂತ ಇಲ್ಲೇ ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ಮಾಸ್ಟರ್ಸ್ ಮಾಡಿದ್ದೀರಾ ಆಗ ಜಾಣ್ರೆ ಇರ್ತೀರಾ. ಸೊ ನಾನು ಹೇಳೋ ಅವಶ್ಯಕತೆ ಇರಲ್ಲ. ಸೊ ಹಂಗೆ ನೋಡಿ ಸಾಕು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ. ಅದೇ ರೀತಿ ನಿಮಗೆ KCET ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಏನೇನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ತಿಳಿಸ್ಕೊಡಿ, ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ.